ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ ಸುಸ್ವಾಗತ. ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಹಿಂದೆ 19ನೆಯ ಪ್ರಶ್ನೆಯಲ್ಲಿ ಕೆಲವು ದೇವತೆಗಳು ಹಾಗೂ ಶ್ರೇಷ್ಠ ಋಷಿಗಳು ತಮಗೆ ಮುಕ್ತಿ ನಿಶ್ಚಿತವಾದರೂ ಶುಭ ಕರ್ಮಾಚರಣೆಯನ್ನು ಏಕೆ ನಡೆಸುತ್ತಾರೆ ಅನ್ನುವ ಒಂದು ಪ್ರಶ್ನೆ ಬಂದಿತ್ತು. ಕೈಮುತ್ಯ ನ್ಯಾಯದಿಂದ ಅದಕ್ಕೆ ಉತ್ತರವನ್ನು ಕೊಡಲಾಗಿತ್ತು. ಅದರ ಉಪಯೋಗ ಲಾಭ ಇಲ್ಲದಿದ್ದವರೂ ಕಾರ್ಯ ಮಾಡ್ತಿರುವಾಗ ಅದರ ಉಪಯೋಗ ಲಾಭ ಪಡ್ಕೊಳ್ಳೋ ಅಪೇಕ್ಷೆ ಇರತಕ್ಕಂಥವರು ಅವಶ್ಯವಾಗಿ ಮಾಡಬೇಕು. ಇದು ಕೈಮುತ್ಯ ನ್ಯಾಯದ ಸಾರಾಂಶ. ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಋಷಿಗಳು, ಕೆಲವು ದೇವತೆಗಳು ತಮಗೆ ಮುಕ್ತಿ ನಿಶ್ಚಿತ ಅವರ ಜ್ಞಾನ ಯೋಗ್ಯತೆಯ ಹಿನ್ನೆಲೆಯಲ್ಲಿ, ಆದರೂ ಅವರು ಶುಭ ಕರ್ಮಾಚರಣೆ, ಭಗವಂತನ ಜ್ಞಾನ, ತಪಸ್ಸುಗಳನ್ನೆಲ್ಲ ನಡೆಸ್ತಾರೆ. ಯಾಕೆ? ಅದು ಪ್ರಶ್ನೆಯ ಸಾರಾಂಶ. ತಥಾಪಿ ಅಧಿಕ ಸೌಖ್ಯಾರ್ಥಂ, ಅದು ಉತ್ತರ. ಮೋಕ್ಷದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಸುಖ ಇಲ್ಲ. ಅವರ ಯೋಗ್ಯತಾನುಸಾರವಾಗಿ, ತಾರತಮ್ಯಾನುಸಾರವಾಗಿ ಸುಖ ಪ್ರಾಪ್ತಿಯಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಸಮುದ್ರಕ್ಕೆ ನೀರು ತರಲಿಕ್ಕೆ ಅಂತ ಹೋಗಿದ್ದೇವೆ ಅಂತ ಇಟ್ಕೊಳ್ಳೋಣ, ಅಥವಾ ನದಿ ಹೋಗಿದ್ದೇವೆ ಅಂತ ಇಟ್ಕೊಳ್ಳೋಣ. ಅವರವರ ಪಾತ್ರ, ತೆಗೆದುಕೊಂಡು ಹೋದ ಪಾತ್ರೆ ಏನಿದೆ, ತಂಬಿಗೆಯೋ ದೊಡ್ಡ ಕೊಡವೋ ಹಂಡೆಯೋ ಲೋಟವೋ, ಅಷ್ಟು ನೀರನ್ನು ತರಲಿಕ್ಕೆ ಅವರಿಗೆ ಅವಕಾಶ. ಹೆಚ್ಚು ತರಲಿಕ್ಕಾಗೋದಿಲ್ಲ. ಅವರವರ ಪಾತ್ರಾನುಸಾರವಾಗಿ ನೀರನ್ನು ತರುವಂತೆ ಅಲ್ಲಿ ಬೇಕಾದಷ್ಟು ನೀರು ಇದ್ದರೂ ನಮಗೆ ದೊರೆಯತಕ್ಕಂಥದ್ದು ನಮ್ಮ ಪಾತ್ರ, ನಾವು ತೆಗೆದುಕೊಂಡು ಹೋದ ಪಾತ್ರಕ್ಕನುಸಾರವಾಗಿ. ಹೇಗೋ ಮೋಕ್ಷದಲ್ಲಿ ತುಂಬ ದೊಡ್ಡ ಸುಖ ವಾತಾವರಣ ಇದ್ದರೂ ಅವರವರ ಯೋಗ್ಯತಾನುಸಾರವಾಗಿ ಅದು ದೊರೆಯುತ್ತದೆ. ಆ ಕಾರಣದಿಂದ ಹೆಚ್ಚಿನ ಸೌಖ್ಯ ಆನಂದ ಪ್ರಾಪ್ತವಾಗಬೇಕು ಅಂತಾಗಿದ್ದರೆ ಇಂತಹ ಸಾಧನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿದೆ. ಅದಕ್ಕಾಗಿ ದೇವತೆಗಳು, ಋಷಿಗಳು ಹೆಚ್ಚಿನ ಸೌಖ್ಯಕ್ಕೋಸ್ಕರ, ಆನಂದಕ್ಕೋಸ್ಕರ ತಮಗೆ ಮುಕ್ತಿ ನಿಶ್ಚಿತವಾಗಿದ್ದರೂ ಇನ್ನೂ ಭಗವಂತನ ಜ್ಞಾನ ಸಂಪಾದನೆಯ ದಾರ್ಢ್ಯತೆಯ ಚಿಂತನೆಯಲ್ಲಿ, ತಪಸ್ಸಿನಲ್ಲಿ ತೊಡಗಿದ್ದಾರೆ ಅನ್ನುವ ಮಾತನ್ನು ಹಿಂದೆ ಪ್ರಸ್ತಾಪ ಮಾಡಲಾಗಿದೆ. ಇದೇ ಪ್ರಸಂಗದಲ್ಲಿ ಶುಕಮುನಿಗಳು ಪರೀಕ್ಷಿತ ರಾಜನನ್ನು ಮಹಾಪೂರುಷಿಕ ಅಂತ ಕರೆದಿದ್ದಾರೆ, ಸಂಬೋಧನೆ ಮಾಡಿದ್ದಾರೆ ಭಾಗವತದಲ್ಲಿ. ಏನು ಮಹಾಪುರುಷಿಕ, ಏನು ಹಾಗಂದರೆ ಅನ್ನುವ ಒಂದು ಪ್ರಶ್ನೆ ಬರತಕ್ಕಂಥದ್ದು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್ ಅನ್ನೋ ಒಂದು ಮಾತಿನಂತೆ 6 ಗುಣಗಳಿಗೆ ಭಗ ಅಂತ ಹೆಸರು ಸಂಸ್ಕೃತದಲ್ಲಿ. ಯಾವುದದು? ಸಮಗ್ರವಾದ ಸಂಪತ್ತು, ಅಲ್ಪ ಸ್ವಲ್ಪ ಅಲ್ಲ, 10 ರೂಪಾಯಿ, 100 ರೂಪಾಯಿ, ಲಕ್ಷ ರೂಪಾಯಿ, ಸಮಗ್ರ ಸಂಪತ್ತು, ಸಮಗ್ರ ಸಾಮರ್ಥ್ಯ, ಸಂಪೂರ್ಣವಾದ ಕೀರ್ತಿ, ಸಂಪೂರ್ಣವಾದ ಸೌಂದರ್ಯ, ಸಂಪೂರ್ಣವಾದ ಜ್ಞಾನ, ಸಂಪೂರ್ಣವಾದ ವಿಜ್ಞಾನ, ಇವು 6ಕ್ಕೆ ಭಗ ಅಂತ ಹೆಸರು. ಇದನ್ನು ಯಾರು ಹೊಂದಿದ್ದಾರೆ ಅವನಿಗೆ ಭಗವಾನ್ ಅಂತ ಹೆಸರು. ಇಂತಹ 6 ಪೂರ್ಣ ಗುಣಗಳಿರ್ತಕ್ಕಂಥವನು ಶ್ರೀಹರಿ. ಆದ್ದರಿಂದ ಅವನಿಗೆ ಪೂರುಷ ಅಂತ ಹೆಸರು, ಅಥವಾ ಪುರುಷ ಅಂತ ಹೆಸರು. ಆ ಪುರುಷನ ಭಕ್ತರಿಗೆ ಪೂರುಷಿಕ. ಇಂತಹ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾದವನು ಪರೀಕ್ಷಿತ ರಾಜನಾದ್ದರಿಂದ ಅವನನ್ನು
ಮಹಾಪೂರುಷಿಕ ಅಂತ ಶುಕ ಮಹರ್ಷಿಗಳು ಸಂಬೋಧನೆ ಮಾಡಿದ್ದಾರೆ. ಅದರ ಅರ್ಥವನ್ನು ನೋಡ್ತಕ್ಕಂಥದ್ದು ಭಗವಂತ ಇಷ್ಟು ಗುಣಗಳನ್ನು ಪಡ್ಕೊಂಡಿದ್ದ, ಅದಕ್ಕೆ ಭಗವಂತ ಅಂತ ಕರೆಯೋದು. ಭಗವಾನ್, ಭಗವಂತ, ಪೂರ್ಣ ಷಡ್ಗುಣಗಳು ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೋಗ್ಬೋದು. ಹರಿನಾಮ ಸ್ಮರಣೆ ಯಾರಿಗೆಲ್ಲ ಫಲಪ್ರದವಾಗಿದೆ? ಯಾರ್ಯಾರು ಮಾಡಬಹುದು? ಏನದರಿಂದ ಲಾಭವನ್ನು ಪಡ್ಕೋಬಹುದು ಅನ್ನುವ ಪ್ರಶ್ನೆ ಇದೆ. ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಒದಗಿಸುವ ಇಂತಹ ಹರಿನಾಮ ಸ್ಮರಣೆ ಪರೀಕ್ಷಿತಿಗೆ ಮಾತ್ರವಲ್ಲದೆ ಸಂಸಾರ ವಿರಕ್ತರಾದ ಎಲ್ಲ ಯೋಗಿಗಳಿಗೂ ಇದು ಫಲಪ್ರದವಾಗಿದೆ. ಹರಿನಾಮ ಸ್ಮರಣೆ ಪರೀಕ್ಷಿತ ರಾಜ ಈಗ ತನ್ನ ಆಯುಷ್ಯ ಆಗಲೇ ಗಮನಿಸಿದಂತೆ 1 ವಾರ ಅಥವಾ 7 ದಿನಗಳ ಕಾಲ ಅಷ್ಟನ್ನು ಮಾತ್ರ ಹೊಂದಿದ್ದಾನೆ. ಅವನ ಆಯುಷ್ಯ ಮುಕ್ತಾಯದ ಹಂತದಲ್ಲಿದೆ. ಅವನಿಗಿದು ಫಲಪ್ರದವಾಗಿದೆ. ಭಗವಂತ ನಾಮಸ್ಮರಣೆ ಸರಿ, ಅವನಿಗೆ ಮಾತ್ರ ಅಲ್ಲ, ಸಂಸಾರದಲ್ಲಿ ವೈರಾಗ್ಯ ಪಡೆದು ಸಾಕಪ್ಪ ಈ ಸಂಸಾರ ಜಂಜಾಟ, ಗೋಜು, ಗೊಂದಲ ಅಂತ ಯಾರು ಸಂಸಾರದ ಬಗ್ಗೆ ವೈರಾಗ್ಯ ಪಡ್ಕೊಂಡಿದ್ದಾರೆ ಅಂಥ ಎಲ್ಲ ಯೋಗಿಗಳಿಗೆ, ಸಾತ್ವಿಕರಿಗೆ, ಮುಮುಕ್ಷುಗಳಿಗೆ ಅವರಿಗೂ ಇದು ಫಲಪ್ರದವಾಗಿದೆ. ಈ ಹರಿನಾಮಸ್ಮರಣೆಯ ಉದ್ದೇಶ ಅಥವಾ ಅದರ ಲಾಭ, ಅದರ ಪ್ರಭಾವ ಏನು ಅಂತಂದರೆ, ಹರಿಸ್ಮರಣೆ ಮಾಡ್ತಾ ಇದ್ದರೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆಯನ್ನು ತಂದು ಕೊಡುತ್ತದೆ. ಹರಿಸ್ಮರಣೆ ನಿನ್ನೆ ನಾವು ಗಮನಿಸಿದ್ವಿ, ನಮ್ಮ ಜೀವನದ ಸಾರ್ಥಕತೆ ಅಂತನ್ನುವಾಗ ಅಂತ್ಯಕಾಲದಲ್ಲಿ, ಕೊನೆಯ ಕ್ಷಣದಲ್ಲಿ, ಕೊನೆಯ ಉಸಿರಿರುವಾಗ ಅದು ಹರಿನಾಮಸ್ಮರಣೆ ನಾಲಿಗೆ ಮೇಲೆ ಬರಬೇಕು. ಅದು ಬರುವಂತಾದರೆ ಜನ್ಮ ಸಾರ್ಥಕ. ಅದನ್ನು ತಂದು ಕೊಡ್ತಕ್ಕಂಥದ್ದು ಹರಿನಾಮಸ್ಮರಣೆ. ನಾವು ನಿತ್ಯ ಅದರ ಪ್ರಭಾವದಲ್ಲಿ ಅಥವಾ ಅದರ ಅಧ್ಯಯನದಲ್ಲಿ, ಅದರ ಸಂಪರ್ಕದಲ್ಲಿ, ಅದರ ಆಚರಣೆಯಲ್ಲಿ ಇದ್ವಿ ಅಂತಂದರೆ ಆ ಹರಿನಾಮಸ್ಮರಣೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆಯನ್ನು ತಂದು ಕೊಡ್ತಕ್ಕಂಥದ್ದು ಹರಿನಾಮಸ್ಮರಣೆ. ಇದು ಎಲ್ಲರಿಗೂ ಉಪಯುಕ್ತವಾಗಿರತಕ್ಕಂಥದ್ದು. ಹಾಗಾಗಿ ಇದು ಯಾರೋ ಒಬ್ಬಿಬ್ಬರಿಗೆ, ಸದ್ಯಕ್ಕೆ ಪರೀಕ್ಷಿತ ರಾಜನಿಗೆ ಅಂಥವನಿಗೆ ಮಾತ್ರ ನಮಗೆಲ್ಲ ಬೇಕಿಲ್ಲ ಅಂತ ಚಿಂತೆ ಮಾಡೋ ಸಂದರ್ಭ ಇಲ್ಲ. ಎಲ್ಲರೂ ಅತ್ಯಂತ ಅವಶ್ಯವಾಗಿದೆ ಅನ್ನೋ ಮಾತನ್ನು ತಿಳಿಸಿಕೊಡ್ತಾರೆ. ಮುಂದಿನ ಪ್ರಶ್ನೆ, ಬಹಳ ವರ್ಷ ಜೀವಿಸುವುದು ಸಾರ್ಥಕ ಬದುಕೆ? ಎಷ್ಟು ಸಲ ಹೇಳೋದುಂಟು ಆವಾಗ ತುಂಬ ಸಮಯ ಬದುಕಿದ್ದರು ಅವರು. 90 ವರ್ಷ ಬದುಕಿದ್ದಾರೆ, 95 ವರ್ಷ ಬದುಕಿದ್ದಾರೆ, ಶತಮಾನೋತ್ಸವ ಆಚರಿಸಿಕೊಂಡ್ರು. ಹೀಗೆಲ್ಲ ತುಂಬ ಸಮಯ ಬದುಕ್ತಕ್ಕಂಥದ್ದು ಸಾರ್ಥಕ ಬದುಕೇನು? ಮೇಲ್ನೋಟಕ್ಕೆ ಆ ಪ್ರಶ್ನೆ ಬಂದೇ ಬರ್ತದೆ. ಅಲ್ಲ ಅಂದರು ಶುಕ ಮಹರ್ಷಿಗಳು. ಯಾಕೆ? ಹರಿಸ್ಮರಣೆ ಇಲ್ಲದ ಬಹಳ ಸಮಯ ಜೀವಿಸುವುದಕ್ಕಿಂತ ಹರಿಸ್ಮರಣೆ ಒದಗಿದ ಒಂದು ಮುಹೂರ್ತವೂ ಕೂಡ ಸಾರ್ಥಕವಾಗಿದೆ. ಹರಿನಾಮಸ್ಮರಣೆ ಮಾಡಲಿಲ್ಲ, ಭಗವಂತನ ಜ್ಞಾನ ಧ್ಯಾನ ಯಾವುದನ್ನು ನಡೆಸಿಲ್ಲ, ಸಮಯ ಕಳೆದಿದ್ದೇವೆ. 50 ವರ್ಷ, 60 ವರ್ಷ, 70 ವರ್ಷ. ಏನು ಲಾಭದಿಂದ? ಏನೂ ಉಪಯೋಗವಿಲ್ಲ. ನಾವು ನಮ್ಮ ಬದುಕಿನ ಅವಧಿಯಲ್ಲಿ ಹರಿನಾಮಸ್ಮರಣೆ ಬರುವಂತೆ ಆದರೆ ಅದು ಎಷ್ಟೇ ಇರಲಿ, 10 ನಿಮಿಷವಿರಲಿ, 5 ನಿಮಿಷವಿರಲಿ, 1 ಘಳಿಗೆ ಇರಲಿ, ಅರ್ಧ ಗಂಟೆ ಇರಲಿ, ಅದು ಸಾರ್ಥಕ ಬದುಕು. ಹರಿನಾಮಸ್ಮರಣೆ ಎಷ್ಟು ಸಮಯ ಬಂದಿದೆ, ಎಷ್ಟು ಸಮಯ ನಾವು ತಂದುಕೊಂಡಿದ್ದೇವೆ ಹರಿನಾಮಸ್ಮರಣೆಗೋಸ್ಕರ ಸಮಯವನ್ನು, ಅದು ಸಾರ್ಥಕವಾಗಿರ್ತಕ್ಕಂಥ ಒಂದು ಮುಹೂರ್ತವೂ ಕೂಡ ಆಗಿದೆ. ಹೊರತು ತುಂಬ ಸಮಯ ಬದುಕ್ತಕ್ಕಂಥದ್ದು ಅದು ಬದುಕಿನ ಸಾರ್ಥಕತೆ ಅಲ್ಲ ಅಂತ ತಿಳಿಸಿಕೊಡ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಒಂದು ಮುಹೂರ್ತ ಅಂದರೆ ಎಷ್ಟು ಕಾಲಾವಧಿ? ಹರಿಸ್ಮರಣೆ ಒದಗಿದ ಒಂದು ಮುಹೂರ್ತವೂ ಕೂಡ ಶ್ರೇಷ್ಠ ಬದುಕು ಅಂತ ಹಿಂದೆ ಹೇಳಲಾಯಿತು. ಮುಹೂರ್ತ ಅಂದರೆ ಏನು? ಈಗ ಆ ಮುಹೂರ್ತನ ಶಬ್ದ ಅನೇಕ ರೂಪದಲ್ಲಿ ಬಂದುಬಿಟ್ಟಿದೆ. ಒಂದು ಗೃಹ ಪ್ರವೇಶಕ್ಕೆ ಒಂದು ಮುಹೂರ್ತ ನೋಡಬೇಕು, ಯಾವುದೋ ಒಂದು ಶುಭ ಕಾರ್ಯಕ್ಕೆ, ಮದುವೆಗೋ ಉಪನಯನಕ್ಕೋ ಮುಹೂರ್ತ ನೋಡೋಣ. ಮುಹೂರ್ತ ಶುಭ ಸಮಯ ಅನ್ನೋ ಒಂದು ಅರ್ಥ, ಒಂದು ಅರ್ಥ ಅದಕ್ಕೆ. ಇನ್ನೊಂದು ಮುಹೂರ್ತ ಅಂತಂದರೆ 24 ನಿಮಿಷಗಳು ಅಂತ ಅರ್ಥ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಗಳಿಗೆ ಅಂತ ಕರೀತಾರೆ. 24 ನಿಮಿಷಕ್ಕೆ 2 ಗಳಿಗೆ ಒಂದು ಮುಹೂರ್ತ ಆಗ್ತದೆ, ಅಂದರೆ 48 ನಿಮಿಷ. ಇದು ಒಂದು ಗಳಿಗೆ ಒಂದು ಮುಹೂರ್ತ ಆಗತಕ್ಕಂಥದ್ದು. ಮುಂದೆ ಹೇಳ್ತಾರೆ, ಒಂದು ಮುಹೂರ್ತದಲ್ಲಿ ಖಟ್ವಾಂಗನೆಂಬ ರಾಜ ಒಬ್ಬ ಇದ್ದ, ಅವನು ಸಿದ್ಧಿ ಪಡ್ಕೊಂಡಿದ್ದಾನೆ. ಒಂದೇ ಎರಡೆರಡು ಮುಹೂರ್ತದಲ್ಲಿ ನೀನಕ್ಕೆ ಯೋಚನೆ ಮಾಡ್ತಿದ್ದಿ, ನಿನಗೆ 1 ವಾರ ಸಮಯ ಇದೆ ಅಂತ. ಆ ಖಟ್ವಾಂಗ ರಾಜ ಯುದ್ಧಕ್ಕೆ ಅಂತ ಸಹಾಯ ಮಾಡಲಿಕ್ಕೆ ಅಂತ ಹೋಗಿದ್ದ ದೇವಲೋಕಕ್ಕೆ. ಅವತ್ತಿನ ಕಾಲದ ರಾಜರಲ್ಲ ಅಂಥ ಮಹಾಪರಾಕ್ರಮಿಗಳು. ಭೂಲೋಕದ ದೊರೆಗಳಾಗಿದ್ದರೂ ದೇವಲೋಕದಲ್ಲಿ ನಡೆಯತಕ್ಕಂಥ
ದಾನವರ ದೇವರ ಯುದ್ಧದಲ್ಲಿ ದಾನವರ ಪರವಾಗಿ, ದಾನವರ ವಿರುದ್ಧವಾಗಿ ದಾನವರನ್ನು ಸೋಲಿಸಿ ದೇವತೆಗಳಿಗೆ ವಿಜಯನ ಕೊಡೋದಕ್ಕೋಸ್ಕರ ಇಲ್ಲಿಂದ ದೊರೆಗಳು ಹೋಗ್ತಿದ್ದರು. ದಶರಥನೂ ಇದ್ದ, ರಾಮನ ತಂದೆ ಹೆಸರದು ದಶರಥ. ಅವನ ರಥ 10 ದಿಕ್ಕಿನಲ್ಲಿ ಓಡಾಡ್ತಾ ಇತ್ತಂತೆ. ದಶ ದಿಕ್ಷು ರಥಃ ಯಸ್ಯ ಸಹ ದಶರಥಃ. 4 ದಿಕ್ಕು ನಮಗೆ ಗೊತ್ತಿವೆ, ಇನ್ನು 4 ಉಪದಿಕ್ಕುಗಳು, 8 ಆಯಿತು. ಪಾತಾಳ 1, ಅಂತರಿಕ್ಷ 1, 10 ದಿಕ್ಕು ಅವನ ರಥ ಓಡಾಡ್ತಾ ಇತ್ತು. ಅದಕ್ಕಾಗಿ ಅವನಿಗೆ ದಶರಥ ಅನ್ನೋ ಹೆಸರು ಬಂದುದನ್ನು ನಾವು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಅದರಂತೆ ಅವತ್ತಿನ ಕಾಲದ ದೊರೆಗಳು ಅಂಥ ಸಾಮರ್ಥ್ಯ ಪಡ್ಕೊಂಡಿದ್ದರು. ಇವನೊಂದ್ಸಲ ಹೋಗಿದ್ದ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಅಂತ. ಯುದ್ಧ ಎಲ್ಲ ಮುಕ್ತಾಯವಾಯಿತು. ದೇವತೆಗಳು ಅಂದ್ರಂತೆ, ಏನಾದ್ರು ವರ ಪಡ್ಕೋ. ಅವನಂದ, ನನ್ನ ಆಯುಷ್ಯ ಗೊತ್ತಿಲ್ಲ. ಇವತ್ತು ಆಯುಷ್ಯ ಯಾರಿಗೂ ಗೊತ್ತಿಲ್ಲ. ನೋ ಬಡಿ ನೋಸ್, ಗಾಡ್ ನೋಸ್ ಓನ್ಲಿ. ಆಯುಷ್ಯ ಯಾರಿಗೆ ಗೊತ್ತಿದೆ ಇವತ್ತು? ಯಾರ್ಯಾರಿಗೂ ಗೊತ್ತಿಲ್ಲ. ಅವ ಅದನ್ನು ಕೇಳ್ಕೊಂಡ, ನನ್ನ ಆಯುಷ್ಯ ಇಷ್ಟಷ್ಟು ಹೇಳಿಬಿಟ್ರಿ ಸಾಕು. ಅವರಂದರು 2 ಮುಹೂರ್ತ ಅಷ್ಟೇ ನಿಂದು. 1 ಮುಹೂರ್ತ ಅಂದರೆ 2 ಗಳಿಗೆ 48 ನಿಮಿಷ, ಒಟ್ಟು 2 ಮುಹೂರ್ತ ನಿನ್ನ ಆಯುಷ್ಯ. ಇಲ್ಲಿ ಸ್ವಲ್ಪ ಅರ್ಥ ಅನ್ನೋ ಅರ್ಥದಲ್ಲೇ ಭಾಗವತದಲ್ಲಿ ಆ ಶಬ್ದ ಬಂದಿರತಕ್ಕಂಥದ್ದು. ಹಾಗಾಗಿ ಹೌದಾ, ಕೂಡಲೇ ಕೆಳಗೆ ಬಂದ, ಭೂಲೋಕಕ್ಕೆ ವೈರಾಗ್ಯ ಪಡ್ಕೊಂಡ, ರಾಜ್ಯ ತ್ಯಾಗ ಮಾಡಿದ, ಗಂಗಾ ಸ್ನಾನ, ಗಂಗಾಪಾನ, ಗಂಗಾ ಸ್ಮರಣೆ, ದೇವರ ಧ್ಯಾನ ಎಲ್ಲವನ್ನು ನಡೆಸಿ 1 ಘಳಿಗೆಯಲ್ಲಿ ಅವನು ಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ, ಮೋಕ್ಷ ಪಡೆದಿದ್ದಾನೆ. ಗತವಾನ್ ಅಭಯಂ ಹರಿಂ ಅನ್ನೋ ಮಾತನ್ನು ಹೇಳ್ತಾರೆ ಶುಕಮಹರ್ಷಿಗಳು. ಅವನು ಸಮಾಧಾನ ಮಾಡ್ತಾರೆ, ಚಿಂತೆ ಮಾಡಬೇಡ, ಮನಸ್ಸಿದ್ದರೆ ಪ್ರಯತ್ನ ಪಟ್ಟರೆ 1 ಗಳಿಗೆಯಲ್ಲಿ ಸಾಧನೆ ಮಾಡಿ ಮುಗಿಸಬಹುದು. ಸಾಧನೆ ಮಾಡದೆ ಎಷ್ಟು ವರ್ಷ ಬದುಕಿದ್ರೆ ಏನು ಉಪಯೋಗ? ಹಾಗಾಗಿ ನಾನು ಏನು ಮಾಡಲಿ ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಇರುವ ಸಮಯವನ್ನು ಸಾರ್ಥಕವಾಗಿ ಕಳೆಯುವ ಪ್ರಯತ್ನ ಮಾಡು ಅನ್ನುವ ಸಂದೇಶ, ಪ್ರೇರಣೆ ಕೊಟ್ಟಿದ್ದಾರೆ ಮಹರ್ಷಿಗಳು. ಖಟ್ವಾಂಗ ಎಂಬ ರಾಜರ್ಷಿ 1 ಮುಹೂರ್ತದಲ್ಲಿ ಸಿದ್ಧಿ ಪಡೆದ. ರಾಜರ್ಷಿ ಅಂತ ಕರೆದರು. ರಾಜರ್ಷಿ ಅಂದರೆ ಏನು? ನಮಗೆ ರಾಜ ಗೊತ್ತು, ಋಷಿ ಗೊತ್ತು, ರಾಜರ್ಷಿ ಗೊತ್ತಿಲ್ಲ. ರಾಜರ್ಷಿ ಅಂದರೆ ರಾಜ ಋಷಿಹೀವ, ಅಂದರೆ ರಾಜನಾಗಿದ್ದರೂ ಋಷಿಯಂತೆ ಸಿದ್ಧಿ ಪಡೆದವನು ಅಂತ ಅರ್ಥ. ಅಂದರೆ ರಾಜನಾಗಿದ್ದಾನೆ, ರಾಜ್ಯದ ಏನೆಲ್ಲ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಒಬ್ಬ ಋಷಿಯಂತೆ ತಪಸ್ವಿಯಾಗಿ ಭಗವಂತನ ಜ್ಞಾನ ಧ್ಯಾನಗಳನ್ನು ಸಾಧಿಸಿ ಸಾಧನೆ ಮಾಡಿದ ತಪಸ್ವಿ, ಯೋಗಿ, ಸಿದ್ಧಿ ಪಡೆದವ ಅಂತ ಅನಿಸಿದ್ದಾನೆ. ಅದಕ್ಕೆ ಅವನಿಗೆ ಋಷಿ ಕರೀತಾರೆ. ಹಾಗಾಗಿ ರಾಜರ್ಷಿ, ಜನಕ ಮುಂತಾದವರೆಲ್ಲ ರಾಜರ್ಷಿಗಳು ಕರೀತಾರೆ ಅವ್ರನ್ನ. ರಾಜರು ಹೌದು, ಋಷಿಗಳು ಹೌದು, ಎರಡೂ ಸಾಮರ್ಥ್ಯ ಅವರಲ್ಲಿತ್ತು ಅನ್ನೋದನ್ನು ಚಿಂತನೆ ಮಾಡತಕ್ಕಂಥದ್ದು. ಖಟ್ವಾಂಗ ರಾಜ 1 ಮುಹೂರ್ತದಲ್ಲಿ ಇದು ಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ. ಅಲ್ಲಿ ಮತ್ತೊಂದು ಭಾಗವತದಲ್ಲಿ ಮಾತು ಬರ್ತದೆ. ಮುಂದಿನ ಪ್ರಶ್ನೆಗೆ ಆ ಚಿಂತನೆಯನ್ನು ತಂದುಕೊಳ್ಳಬಹುದು. 26ನೇ ಪ್ರಶ್ನೆ. ಖಟ್ವಾಂಗನು ಸಂಗಂ ಉತ್ಸೃಜ್ಯ ಅದೇ ಅರ್ಥ, ರಾಜ್ಯಾದಿ ಸಂಪರ್ಕ ಬಿಟ್ಟು ಮೋಕ್ಷ ಪಡೆದನು ಅಂತ ಸಾಮಾನ್ಯ ಅರ್ಥ ಆಗ್ತದೆ. ಸಂಗಮ್ ಸಹವಾಸ, ಸಂಪರ್ಕ. ರಾಜನಾಗಿದ್ದ, ರಾಜ್ಯದ ಸಂಪರ್ಕವನ್ನು ಬಿಟ್ಟ, ಅದನ್ನು ತ್ಯಾಗ ಮಾಡಿದ, ಮುಂದೆ ಸಾಧನೆ ಮಾಡಿಕೊಂಡು ಮೋಕ್ಷ ಪಡೆದ ಅಂತ ಅನಿಸ್ತದೆ. ಇಷ್ಟೇ ಅರ್ಥನ? ಅದನ್ನು ಬಿಟ್ಟು ಮೋಕ್ಷ ಪಡಲಿಕ್ಕೆ ಅವಕಾಶ ಬಂದಿತ್ತು ಒಂದು ಅರ್ಥನ? ಇದು ಸಾಮಾನ್ಯ ಅರ್ಥ ಆಯಿತು. ಇಲ್ಲೊಂದು ವಿಶೇಷ ಅರ್ಥವನ್ನು ನಮ್ಮ ಗಮನಕ್ಕೆ ತರ್ತಾರೆ ಆಚಾರ್ಯ ಮಧ್ವರು. ಒಂದು ಅಭಿಧಾನ ಕೋಶ ಇದೆ. ತ್ಯಾಗೋ ವಿಹಾಪಿತಂ ದಾನಂ ಉತ್ಸರ್ಜನ ವಿಸರ್ಜನೆ. ಆ ಅಭಿಧಾನ ಕೋಶದ ಪ್ರಕಾರ ಬಿಡುವುದು ಎಂಬುದಕ್ಕೆ ದಾನ ಎಂಬ ಅರ್ಥವೂ ಇದೆ. ಬಿಡುವುದು, ಕೊಡುವುದು ಅಂತ ಅನ್ನೋ ಅರ್ಥ, ಬಿಡುವುದು. ಹಾಗಾಗಿ ಖಟ್ವಾಂಗ ರಾಜ್ಯಾದಿ ಸಂಪರ್ಕವನ್ನು ಬಿಟ್ಟು ದೇವರಲ್ಲಿ ಮನಸ್ಸನ್ನು ಕೊಟ್ಟು, ಅದೇ ದಾನ. ಮನಸ್ಸು ಕೊಡಬೇಕು. ಬರೀ ಇದನ್ನು ತ್ಯಾಗ ಮಾಡಿದ್ದೇವೆ ಅಂತ ಬಂದು ಕುತ್ಕೊಂಡ್ರೆ ಸಾಲದು, ಮನಸ್ಸು ಭಗವಂತನಲ್ಲಿ ಬರಬೇಕು. ಎಲ್ಲ ಬಿಟ್ಟು ಕುತ್ಕೊಂಡು ಅಡುಗೆ ಮನೆಯಿಂದ ಹೊರಗೆ ಬಂದು ಚಹಾ ಕಾಫಿ ತಿಂಡಿ ಚಿಂತೆ ಬೇಡ ಅಂತಕೊಂಡು ಅಂತ ಹೊರಗೆ ಬಂದ್ರೂ ನಮ್ಮ ಮನಸ್ಸಿನಲ್ಲಿ ಅದೇ ವಿಚಾರ ಬರ್ತಿತ್ತು ಅಂದರೆ ಏನು ಉಪಯೋಗ ಆಗೋದಿಲ್ಲ. ಹಾಗೆ ಮನಸ್ಸನ್ನು ಭಗವಂತ ನಿಲ್ಲಿಸಬೇಕು ಅಂತ ಅನ್ನೋ ಅರ್ಥ. ಆ ಸಂಘ ತ್ಯಾಗ ಮಾಡತಕ್ಕಂಥದ್ದು ಮೊದಲನೇ ಹಂತ ಆಗಿದ್ದರೆ, ಅದರ ಮುಂದಿನ ಹಂತ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಬೇಕಾಗಿದೆ. ಅದನ್ನು ಮಾಡಿದ್ದಾನೆ. ಭಗವಂತನಲ್ಲಿ ಮನಸ್ಸನ್ನು ಕೊಟ್ಟು, ಅರ್ಥಾತ್ ಹರಿಧ್ಯಾನ ಮಾಡಿ, ಹರಿಧ್ಯಾನ ಮಾಡಬೇಕು ಅಂತ ಅರ್ಥ. ಹರಿಧ್ಯಾನ ಮಾಡಿ ಹರಿಯನ್ನು ಪಡೆದಿದ್ದಾನೆ ಎಂಬುದು ಈ ಮಾತಿನ ತಾತ್ಪರ್ಯ. ಹಾಗಾಗಿ ಬರೇ ಬಿಟ್ಟರೆ ಆಯಿತು, ಫಿಸಿಕಲಿ ಬಿಡ್ಬೋದೇನೋ. ಹೆಂಡತಿಯನ್ನು ಬಿಟ್ಟಿದ್ದೇನೆ, ಮಕ್ಕಳನ್ನು ಬಿಟ್ಟಿದ್ದೇನೆ, ಮನೆಯನ್ನು ಬಿಟ್ಟಿದ್ದೇನೆ, ಚಹಾ ಬಿಟ್ಟಿದ್ದೇನೆ, ಆಯಿತು. ಫಿಸಿಕಲಿ ಏನೋ ದೂರದಿದ್ದೇವೆ, ಮನಸ್ಸಿನಾಗ ಅದು ಕೂತಿತ್ತು ಅಂತಂದರೆ ಏನು ಸಾಧನೆ ಆಗೋದಿಲ್ಲ.
ಅರ್ಥವೇ ಇಲ್ಲ ಆ ಬಿಡುವಿಕೆಗೆ. ಹಾಗಾಗಿ ಮನಸ್ಸಿನಲ್ಲಿ ಬಿಡತಕ್ಕಂಥ ಆಗಬೇಕು ಅಂತಾಗಿದ್ದರೆ, ಮನಸ್ಸಿನಲ್ಲಿ ಆ ಸಂಸ್ಕಾರಗಳು ಏನು ಉಂಟು ಅದನ್ನು ಕಡಿಮೆ ಮಾಡಬೇಕು ಅಂತಾಗಿದ್ದರೆ ಆ ಮನಸ್ಸನ್ನು ಭಗವಂತನಲ್ಲಿ ನೆಲೆಸಬೇಕು ಅಂತೆ ಮಾಡಬೇಕು. ಹರಿಯಲ್ಲಿ ಮನಸ್ಸನ್ನು ಕೊಡಬೇಕು, ಹರಿಧ್ಯಾನ ಮಾಡಬೇಕು. ಆವಾಗ ಆ ಸಂಘ ತ್ಯಾಗಕ್ಕೆ ಅರ್ಥ ಬರತಕ್ಕಂಥದ್ದು ಅನ್ನೋ ಸಂಗತಿಯನ್ನು ಮಧ್ವರು ನಮ್ಮ ಗಮನಕ್ಕೆ ತರ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರೀ ಹರಿಜ್ಞಾನ ಸಾಧನೆಗೆ ಮೊದಲ ಮೆಟ್ಟಲು ಯಾವುದು? ಇವತ್ತು ನಮಗೇನು ಗೊತ್ತಿಲ್ಲ, ABCD ತಿಳಿದಿಲ್ಲ. ಈ ಸಾಧನೆಯ ಮಾರ್ಗದಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಇದೆ. ಯಾರ್ಯಾರು ತುಂಬ ಸಾಧನೆ ಮಾಡಿದ್ದಾರೆ, ನಮ್ಗೆ ಯಾವುದು ಗೊತ್ತಿಲ್ಲ, ಏನು ಮಾಡ್ಬೋದು ಅನ್ನೋರಿಗೆ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಮೊದಲ ಹೆಜ್ಜೆ, ಮೊದಲ ಮೆಟ್ಟಲು ಯಾವುದು? ಶುಕಾಚಾರ್ಯ ಹೇಳ್ತಾರೆ, ಪತ್ನಿ ಪುತ್ರಾದಿ ವ್ಯಾಮೋಹ ಕಳೆದುಕೊಳ್ಳುವಂತಹ ವೈರಾಗ್ಯ ಸಂಪಾದನೆ. ಇವತ್ತು ನಮ್ಮ ಮನಸ್ಸನ್ನು ಏಕಾಗ್ರವಾಗಿರದೇ ಇರಲಿಕ್ಕೆ ಆಗಿರೋ ಸಂದರ್ಭವೇ ಅಂತಂದರೆ ಪತ್ನಿ ಪುತ್ರಾದಿ ವ್ಯಾಮೋಹ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಆಸ್ತಿ ಸಂಪಾದನೆ ಇರ್ಬೋದು, ಮತ್ತೇನು ಪದಾರ್ಥ ತಿನ್ನತಕ್ಕಂಥ ಆಸಕ್ತಿ ಆಸೆ ಇರ್ಬೋದು. ಇವೇ ನಮ್ಮನ್ನು ಮನಸ್ಸು ಏಕಾಗ್ರವಾಗಿರಲಿಕ್ಕೆ ಬಿಡ್ತಾ ಇಲ್ಲ. ಇದರ ವ್ಯಾಮೋಹವನ್ನು ಕಳ್ಕೊಳ್ಬೇಕು. ಮೊದಲು ಕಳ್ಕೊಳ್ಬೇಕು ಅಂತ ಅಂದ್ಕೊಳ್ಳಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕು ಅನ್ನೋ ಅರ್ಥವೂ ಅಲ್ಲ. ಅದರ ಬಗ್ಗೆ ಆಸಕ್ತಿಯನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಫಾರ್ ಟೈಮ್ ಬೀಯಿಂಗ್ ಇರಲಿ, ತಪ್ಪಿಲ್ಲ. ಆದರೆ ನಮ್ಮ ಮತ್ತೊಂದು ಚಿಂತನೆಯ ಧ್ಯಾನದ ಮಾರ್ಗ ಬೇರೆ ಇದೆ ಅಂತ ತಿಳಿದುಕೊಂಡು ಆಗಿನ ಪೂರ್ತಕ್ಕೆ ಹಸಿವೆ ಆಯಿತು, ನೀರಡಿಕೆ ಅಥವಾ ಆಯಿತು, ಆಹಾರ ಸ್ವೀಕಾರ ಮತ್ತು ನೀರಿನ ಸ್ವೀಕಾರ ಮಾಡಿದ್ರೆ ಸಾಕು. ಅಲ್ಲಿ ಒಳ್ಳೆಯ ಸ್ವೀಟೇ ಆಗಬೇಕು, ಇಂಥ ತಿಂಡಿ ಆಗಬೇಕು, ಅದು ಯಾಕೆ? ಹಸಿವೆ ಆಗ್ತಾಯಿದೆ, ಹಸಿವು ನೀಗಿಸ್ಲಿಕ್ಕೆ ಒಂದಷ್ಟು ಆಹಾರ ಬೇಕು, ಯಾವುದೂ ಆಗ್ಬೋದಲ್ಲ. ಇದೇ ಚಿಂತನೆ. ಹಾಗಾಗಿ ಮಿನಿಮಮ್ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಅನ್ನೋ ಅರ್ಥ, ಸಿಂಪಲ್ ಲಿವಿಂಗ್ ಅನ್ನೋ ಅರ್ಥ. ಆ ಚಿಂತನೆಯನ್ನು ತಂದುಕೊಂಡಿರೋ ಹಿನ್ನೆಲೆಯಲ್ಲಿ ವೈರಾಗ್ಯ ಬೇಕು. ಅತಿಯಾದ ಆಸೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬೇಡ, ಅತಿಯಾದ ಆಸಕ್ತಿ ಬೇಡ. ಬದುಕಲಿಕ್ಕೆ ಎಷ್ಟು ಮಿನಿಮಮ್ ಆಗಬೇಕೋ ಅಷ್ಟನ್ನು ಮಾಡಿಕೊಂಡ್ರೆ ಸಾಕು ಅನ್ನೋ ಅರ್ಥ. ಹಾಗೆ ಅತಿಯಾದ ವ್ಯಾಮೋಹವನ್ನು ತಂದುಕೊಳ್ಳತಕ್ಕದ್ದಲ್ಲ. ಪತ್ನಿ ಪುತ್ರ ಮುಂತಾದವೆಲ್ಲ ಇವರು ಪರ್ಮನೆಂಟ್ ಅಲ್ಲ, ಒಂದು ಜನ್ಮಕ್ಕೆ ಮಾತ್ರ ಸೀಮಿತರಾಗಿರ್ತಕ್ಕಂಥವರು. ಎಲ್ಲರೂ ಬೇರೆ ಬೇರೆ, ಟ್ರಾನ್ಸ್ಫರೇಬಲ್. ನಿನ್ನೆ ನಾವು ನೋಡಿದಂತೆ ಬಾಡಿಗೆ ಮನೆಯಲ್ಲಿ ನಾವು ಇದ್ವಿ ಅಂತಂದರೆ ಅದಕ್ಕೇನು ಸುಣ್ಣ ಬಣ್ಣ ಮತ್ತೇನೋ ಇಂಟೀರಿಯರ್ ಡೆಕೋರೇಷನ್ ಮಾಡ್ತೀವೇನು? ಮಾಡೋದಿಲ್ಲ. ನಾಳೆ ಬಿಟ್ಟು ಹೋಗೋದಿದೆ, ಸುಮ್ಮನೆ ಯಾಕೆ ಅದೆಲ್ಲ ಖರ್ಚು ಮಾಡೋದು, ಸ್ವಂತ ಮನೆಯಲ್ಲಿ ಮಾಡೋಣ. ಹೇಗೋ ಹಾಗೆ ಇವರೆಲ್ಲ ತಾತ್ಕಾಲಿಕ ವ್ಯವಸ್ಥೆ, ಹೆಂಡತಿ ಮಕ್ಕಳು ಸಂಸಾರ ಇವೆಲ್ಲ. ಹಾಗಾಗಿ ಇರುವಷ್ಟು ಸಮಯ ಬಳಸ್ಕೊಳ್ಳೋಣ, ತಪ್ಪಿಲ್ಲ. ಆದರೆ ಇವರೇ ನಮ್ಮ ಅಂತಿಮ ಉದ್ಧಾರ ಮಾಡತಕ್ಕಂಥವ್ರು ಅಂತ ನಂಬಿಕೊಂಡು ಕೂಡತಕ್ಕದ್ದಲ್ಲ. ಆತ್ಮೋದ್ಧಾರ ಅವರಿಂದ ಆಗೋದಲ್ಲ. ಅದನ್ನು ಜವಾಬ್ದಾರಿ ದೃಷ್ಟಿಕೋನದಿಂದ ಹೆಂಡತಿನ ಸಾಕುವ, ಮಕ್ಕಳನ್ನು ಬೆಳೆಸುವ, ರಕ್ಷಣೆ ಕೊಡುವ, ಓದಿಸುವ, ಇದೆಲ್ಲ ಕಾರ್ಯಕರ್ತವ್ಯ ಮಾಡೋಣ. ಅದರ ಅತಿಯಾದ ಆಸೆಯನ್ನು, ಭಗವಂತಚಿಂತನೆಯನ್ನು ಬಿಟ್ಟು ಸಂಪೂರ್ಣ ನಮ್ಮ ಸಮಯವನ್ನು, ಶ್ರಮವನ್ನು, ಹಣವನ್ನು ಈ ಸಂಸಾರಕ್ಕೋಸ್ಕರನೇ ಹಾಕಿ ಕೊನೆಗೆ ಇವರು ಕೈ ಬಿಟ್ಟರು, ದೇವರನ್ನು ತಾವು ಮೊದಲೇ ಕೈ ಬಿಟ್ಬಿಟ್ಟಿದ್ದೇವೆ, ಯಾರು ನಮ್ಮ ಕೈ ಹಿಡಿಯೋರೇ ಇಲ್ಲ. ಈ ಪ್ರಸಂಗ ಬರಬಾರ್ದು. ಅದಕ್ಕಾಗಿ ಮೊದಲು ತಂದುಕೊಳ್ತಕ್ಕಂಥ ಸಾಧನೆ ಮೆಟ್ಟಲು ಸಂದರ್ಭ ಅಂತಂದರೆ ಪತ್ನಿ ಪುತ್ರಾದಿ ವ್ಯಾಮೋಹ. ಸಂಪತ್ತಿರಬಹುದು, ಸಂಪತ್ತು ಎಷ್ಟು ಗಳಿಸಿದ್ರೆ ತೃಪ್ತಿ ಉಂಟಾಗ್ತದೆ? ಒಂದು ಸಲ ವಿಚಾರ ಮಾಡೋಣ. ಏನೂ ಇಲ್ದಿದ್ದವನಿಗೆ ಆಗಲಪ್ಪ ಒಂದು ಲಕ್ಷಾಧೀಶ್ವರ ಆಗೋಣ, ಆಯಿತು, ಒಂದು ಮನೆ ಕಟ್ಟಿಕೊಂಡು ಅಂತ ಇಟ್ಕೋಣ, ಅಷ್ಟು ಮುಗಿತದ? ಇಲ್ಲ. ಕೋಟ್ಯಾಧೀಶ್ವರ ಆಗೋಣ, ಕೋಟಿಯೂ ಬಂತು, ಸಾಲ್ತದಾ? ಇಲ್ಲ. ಮುಂದೇನು ಗಳಿಸಿ ಮುಂದೇನು ಮಾಡೋದೇನಿದೆ? ಅದಕ್ಕೋಸ್ಕರ ಈ ವ್ಯಾಮೋಹ ಅತಿಯಾಗಿರ್ತಕ್ಕಂಥದ್ದನ್ನು ತಂದುಕೊಳ್ಳತಕ್ಕದ್ದಲ್ಲ, ಇದನ್ನು ಕಳ್ಕೊಳ್ಬೇಕು. ಇದೇ ವೈರಾಗ್ಯ ಸಂಪಾದನೆ. ವೈರಾಗ್ಯ ಸಂಪಾದನೆ ಆಗಬೇಕು ಅಂತಾಗಿದ್ದರೆ ಅದನ್ನು ತ್ಯಾಗ ಮಾಡುವ, ಬಿಡುವ ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ಅದು ಯಾವಾಗ ಬರ್ತದೆ? ಅದರ ಬಗ್ಗೆ ದೋಷ ಚಿಂತನೆ ಆಗಬೇಕು ಅಂದ್ರೆ ಬರ್ತದೆ. ಚಹಾ ಬಿಡಬೇಕು. ಯಾಕೆ ಬಿಡಬೇಕು? ಕೆಲವರಿಗೆ ಚಹಾ ಕುಡಿದ್ರೆ ಮೈಗ್ರೇನ್ ಪ್ರಾರಂಭ ಆಗ್ತದೆ, ಅದಕ್ಕೆ ಅವರು ಚಹಾ ಬಿಡ್ತಾರೆ. ದೋಷ ಚಿಂತನೆ, ಅದರಿಂದ ಸಮಸ್ಯೆ ಉಂಟಾಗ್ತದೆ. ಚಹಾ ಕುಡಿದ್ರೆ ಮತ್ತೆ ಹಲ್ಲು ನೋವೋ ಮತ್ತೇನೋ ಸಮಸ್ಯೆ, ಬೇಡ. ಹೀಗೆ ದೋಷ ಚಿಂತನೆ ತಂದುಕೊಂಡಾಗ ಅದನ್ನು ಬಿಡಲಿಕ್ಕೆ ಒಂದು ಉಪಾಯ ಸಿಗ್ತದೆ ನಮಗೆ. ಇಲ್ಲದೇ ಇದ್ದರೆ ಎಂದೂ ಅದನ್ನು ಬಿಡ್ತಕ್ಕಂಥ ವಿಚಾರ ಬರುವುದೇ ಇಲ್ಲ. ಅದಕ್ಕೆ ಎಲ್ಲವೂ ಕೂಡ ಅಶಾಶ್ವತ, ಅಭದ್ರ, ಅಮಂಗಳಕರ. ಈ ಚಿಂತನೆಯನ್ನು ಈಗಾಗಲೇ ಹಿಂದೆ ನಾವು ಗಮನಿಸಿದ್ದಾಗಿದೆ. ಆ ಚಿಂತನೆಯನ್ನು ತಂದುಕೊಳ್ಬೇಕು ಅಂತ ಇಲ್ಲಿ ಶುಕಾಚಾರ್ಯ ತಿಳಿಸ್ಕೊಡ್ತಾರೆ. ಮುಂದಿನ ಪ್ರಶ್ನೆ, ಇಂಥ ವೈರಾಗ್ಯವನ್ನು ಸಂಪಾದಿಸುವುದು ಹೇಗೆ? ಪತ್ನಿ ಪುತ್ರಾದಿ ವ್ಯಾಮೋಹವನ್ನು ಕಳ್ಕೊಳ್ಳೋದು ಹೇಗೆ?
ಅಂತ ಪ್ರಶ್ನೆ ಬಂತು. ಅದಕ್ಕೆ ಈ ವೈರಾಗ್ಯ ಪಡ್ಕೊಳ್ಳೋ ಸಂದರ್ಭ ಏನು? ಮುಂದಿನ ಹಂತ. ಪುತ್ರಾದಿಗಳು ಅಶಾಶ್ವತ ಹಾಗೂ ಅಮಂಗಲಕರ ಎಂಬ ವಿವೇಕವೇ ಅವನ್ನು ತೊರೆಯುವ ಅಸಂಗಶಸ್ತ್ರ. ಇವು ಎಂದಿದ್ರೂ ಕೂಡ ಕೈ ಕೊಡ್ತಕ್ಕಂಥವುಗಳೇ. ಶಾಶ್ವತವಲ್ಲ. ಇವತ್ತು ನಮ್ಮ ಜೊತೆಗಿದ್ದಾರೆ, ನಾಳೆ ತಿರುಗಿ ಬೀಳ್ತಾರೆ. ಯಾರನ್ನು ನಂಬೋದು? ಯಾರೇ ಇರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಯಾರೂ ಕೂಡ ಭಗವಂತನ ಪ್ರೇರಣೆ ಇರುವವರೆಗೆ ಎಲ್ಲೂ ಓಕೆ. ಯತ್ ಸಂಪರ್ಕಾತ್ ಪ್ರಿಯಾ ಆಸನ್ ತತಃ ಕೋನ್ ಅಪರಪ್ರಿಯ ಅನ್ನೋ ಮಾತು. ಅವನ ಅನುಗ್ರಹ ಇತ್ತು, ಬೇಕಾದ್ದಾಗ್ತದೆ. ಅನುಗ್ರಹ ತಪ್ಪಿತ್ತು, ಎಲ್ಲ ವ್ಯತ್ಯಾಸ ಆಗಿಬಿಡ್ತಕ್ಕಂಥದ್ದು. ಹಾಗಾಗಿ ಇವು ಅಂತಿಮವಾಗಿ ಕೈ ಕೊಡ್ತಕ್ಕಂಥವುಗಳೇ, ಶಾಶ್ವತವಲ್ಲ, ನಮ್ಮನ್ನು ಬಿಟ್ಟು ಹೋಗತಕ್ಕಂಥವುಗಳೇ ಅಂತ ತಿಳ್ಕೊಂಡು ಅವುಗಳನ್ನು ನಾವು ತಿಳ್ಕೊಂಡಿದ್ದರೆ ಅದೇ ಅಸಂಗ ಶಸ್ತ್ರ. ಅಸಂಗ ಸಂಪರ್ಕವನ್ನು ಕಡಿದುಕೊಳ್ಳುವ ಒಂದು ಶಸ್ತ್ರ. ಇದರಿಂದ ಪುತ್ರಾದಿ ಆಸೆಯನ್ನು ಕತ್ತರಿಸುವ ಮೂಲಕ ವೈರಾಗ್ಯವನ್ನು ಸಂಪಾದಿಸಬೇಕು. ಹಣ ಸಂಪಾದನೆ, ಪುತ್ರ ಸಂಪಾದನೆ ಮತ್ತೇನು ಏನೋ ತಾತ್ಕಾಲಿಕವಾಗಿ ಸುಖ ಕೊಡುತ್ತದೆ ಅಂದ್ಕೊಂಡಿರ್ತೀವಿ. ಆ ದುಃಖದ ಚಿಂತನೆ ನಾವು ಮಾಡಿಕೊಂಡಾಗ, ಅವುಗಳಿಂದ ಆಗತಕ್ಕಂತಹ ತೊಂದರೆ ಚಿಂತನೆ ನಾವು ಮಾಡಿದಾಗ ಸಾಕಪ್ಪ, ಹಾಗಾರೆ ಎಷ್ಟು ಬೇಕೋ ಅಷ್ಟೇ ಸಾಕು ಅಂತ ಒಂದು ಮಿತಿಯಲ್ಲಿ ನಾವು ಇರುವ ಚಿಂತನೆಯನ್ನು ತಂದುಕೊಳ್ಳಬೇಕಾಗಿದೆ. ಇಂಥ ವೈರಾಗ್ಯವನ್ನು ತಂದುಕೊಳ್ಳಬೇಕು. ಮುಂದಿನ ಪ್ರಶ್ನೆ, ಹರಿಧ್ಯಾನಕ್ಕೆ ಪೂರ್ವಸಿದ್ಧತೆ ಏನು? ಹರಿಧ್ಯಾನವನ್ನು ಯಾವಾಗ ಮಾಡಲಿಕ್ಕೆ ಸಿದ್ಧರಾಗ್ತೀವಿ ನಾವು? ಅನುಕೂಲವಾಗ್ತದೆ. ಮಾಡೋದಕ್ಕಿಂತ ಮುಂಚೆ ಪೂರ್ವ ತಯಾರಿ ಏನು ಮಾಡ್ಕೊಳ್ಬೇಕು? ಪಡೆದ ವೈರಾಗ್ಯವನ್ನು ದೃಢಗೊಳಿಸಿಕೊಂಡು, ವೈರಾಗ್ಯ ಅಂತನ್ನುವಾಗ ಅತಿಯಾದ ಪದಾರ್ಥಗಳ ಸೇವನೆಯೋ, ಅತಿಯಾದ ಪದಾರ್ಥಗಳ ವ್ಯಕ್ತಿಗಳ ಆಸೆಯೋ ಅವುಗಳನ್ನು ತ್ಯಾಗ ಮಾಡೋಕ್ಕೆ ಮೊದಲು ಮಿನಿಮಮ್ ಜೀವನ ಅಷ್ಟು ವೈರಾಗ್ಯವನ್ನು ತಂದುಕೊಂಡು ಅದನ್ನು ದೃಢಪಡಿಸ್ಕೊಳ್ಬೇಕು. ಅದನ್ನು ಬಿಡ್ಲಿಕ್ಕೆ ನಾನು ತಯಾರಿದ್ದೇನೆ, ಬಿಟ್ಟರು ನನಗೇನು ಆಗೋದಿಲ್ಲ, ಆರಾಮಾಗೇ ಇರ್ತೇನೆ, ಈ ಗಟ್ಟಿ ನಿರ್ಧಾರ ಬರಬೇಕು. ಅದನ್ನು ತಂದುಕೊಂಡು ಗಂಗಾದಿ ಸ್ನಾನ, ಒಳ್ಳೆಯ ಪವಿತ್ರ ನದಿಯ ಸ್ನಾನವನ್ನು ಮಾಡಿದಾಗ ಅಂತಃಕರಣ, ಮನಸ್ಸು, ದೇಹ ಶುದ್ಧಿ ಆಗ್ತದೆ. ಜೊತೆಗೆ ಭಾಗವತಾದಿ ಶಾಸ್ತ್ರಜ್ಞಾನಗಳಿಂದ ಶುದ್ಧನಾಗಿ ಅನೇಕ ಗುರುಗಳ ಸಂಪರ್ಕವನ್ನು ಪಡೆದುಕೊಂಡು ಅವರಿಂದ ಉಪದೇಶ, ಭಾಗವತ, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು ಎಲ್ಲ ಉಪದೇಶವನ್ನು ಪಡೆದುಕೊಂಡು ಶುದ್ಧನಾಗಿ ಹರಿಧ್ಯಾನಕ್ಕೆ ಸಿದ್ಧನಾಗಬೇಕು. ಬೇರೆ ಶಾಸ್ತ್ರಗಳನ್ನು ಓದಿದಾಗ ಎಲ್ಲ ಶಾಸ್ತ್ರಗಳು ತಂದು ನಮ್ಮನ್ನು ಅಲ್ಲಿಯೇ ತಂದು ಬಿಡುತ್ತವೆ. ಏನು? ಈ ಶಾಸ್ತ್ರ ಓದುವುದಕ್ಕಿಂತ ಮುಂಚೆ ನಿಮಗೆ ವೈರಾಗ್ಯ ಬರಬೇಕು. ವೈರಾಗ್ಯವನ್ನು ದೃಢಗೊಳಿಸಿಕೊಳ್ಳಲಿಕ್ಕೆ ಶಾಸ್ತ್ರದ ಜ್ಞಾನ ಅವಶ್ಯಕತೆ ಉಂಟು. ಶಾಸ್ತ್ರಜ್ಞಾನದಿಂದ ವೈರಾಗ್ಯ ದೃಢವಾಗಿ ಹರಿಜ್ಞಾನ ಬರ್ತದೆ. ಅದೇ ಮೋಕ್ಷಕ್ಕೆ ಪೂರಕವಾಗ್ತದೆ. ಹೀಗೆ ಹಂತ ಹಂತವಾಗಿ ನಾವು ಗಂಗಾದಿ ಸ್ನಾನದ ಮೂಲಕ, ಭಾಗಶಾಸ್ತ್ರದ ಶ್ರವಣದ ಮೂಲಕ ಆ ಭಗವದ್ಧ್ಯಾನಕ್ಕೆ ಸಿದ್ಧನಾಗುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು ಅಂತಾದಾಗ ಒಂದು ಆಸನ ಬೇಕಲ್ಲ, ಕೂಡ್ಲಿಕ್ಕೆ ಜಾಗ, ಕೂಡುವ ರೀತಿ ಎಲ್ಲ. ಹರಿಧ್ಯಾನಕ್ಕೆ ಪೂರ್ವಸಿದ್ಧತೆ ಏನು ಅಂತ ಹೇಳಿದ ಮೇಲೆ ಆ ತಯಾರಿಯನ್ನು ಹೇಳಿದರು. ಹರಿಧ್ಯಾನಕ್ಕೆ ಎಂತಹ ಆಸನ ಶ್ರೇಷ್ಠವಾಗಿದೆ? ಯಾವ ರೀತಿ ಕೂಡಬೇಕು? ಅದೇ ಸಮಸ್ಯೆ ಇವತ್ತು. ಕೂಡಲಿಕ್ಕೆ ಆಗೋದಿಲ್ಲ. ಒಂದು ಕಡೆ ಚಕ್ಕಳ ಮಕ್ಕಳು ಹಾಕ್ಕೊಂಡು ಅಥವಾ ಪದ್ಮಾಸನಲ್ಲಿ ಕೂಡತಕ್ಕಂಥದ್ದಂತೂ ಅನೇಕರಿಗೆ ಸಾಧ್ಯನೇ ಇಲ್ಲ. ಭಾಳ ಕಷ್ಟ. ಏಕಾಗ್ರವಾಗಿ ಕೂಡಬೇಕು, ಮೊದಲು ಗಟ್ಟಿ ಕೂಡಬೇಕು. ನಾವು ಅಂತಿರ್ತೇವೆ ಮಕ್ಕಳಿಗೆ, ಆ ಚಿಕ್ಕ ಮಗು ಬಂದು ಹೇಳ್ತದೆ, ನನಗೆ ಇದನ್ನು ಹೇಳ್ಕೊಡ್ತೀರಾ, ನನಗೆ ಇದನ್ನು ತಂದು ಕೊಡ್ತೀರಾ, ಹಾಗೆ ಏನೋ ವಿಷಯ ಕೇಳ್ತದೆ. ಎಲ್ಲ ಹೇಳ್ತೇನೆ, ಕೊಡ್ತೇನೆ, ನೀನು ಮೊದಲು ಒಂದು 5 ನಿಮಿಷ ಗಟ್ಟಿ ಕೂಡು ಒಂದು ಸಲ. ಆ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದಲ್ಲ ಅದನ್ನು ನಾನು ತೋರಿಸು, ನನಗೆ ಒಂದು ರೈಮ್ಸ್ ಬಾಯ್ಪಾಟ್ ಮಾಡಿ ಹೇಳಿದಲ್ಲ ಅದು ಮಾಡಿ ತೋರಿಸು ಬೈ ಹಾರ್ಟ್. ಒಂದು 5 ನಿಮಿಷ ಗಟ್ಟಿ ಕೂಡು, ಒಂದು ಕಡೆ ಕೂಡು ಗಟ್ಟಿ ಅಂತ ಆ ಮಗು ಹೇಳ್ತಿರ್ತೇವೆ. ಅವ್ರು ಕೂಡೋದಿಲ್ಲ ಮಕ್ಕಳು, ಚಂಚಲ ಮಕ್ಕಳು. ಬಿಡಿ, ನಾವು ಕೂಡ್ತೇವೆ, ನಾವು ಕೂಡೋದಿಲ್ಲ. ಒಂದು ಕಡೆಗೆ ಕೂಡ್ಲಿಕ್ಕೆ ಆಗೋದೇ ಇಲ್ಲ. ಮೊದಲು ಗಟ್ಟಿ ಕೂಡಬೇಕು. ಗಟ್ಟಿ ಯಾಕೆ ಕೂಡಬೇಕು? ಮನಸ್ಸು ಚಂಚಲ ಯಾವಾಗಲೂ. ಆ ಮನಸ್ಸು ನಮ್ಮ ದೇಹದೊಳಗಿರ್ತದೆ. ಒಳಗಿರ್ತಕ್ಕಂಥ ಮನಸ್ಸನ್ನು ನಾವು ಕಟ್ಟಿ ಹಾಕಬೇಕು ಅಂತಾಗಿದ್ದರೆ ದೇಹವನ್ನು ಆದಷ್ಟು ಗಟ್ಟಿ ಮಾಡ್ಕೋಬೇಕು. ಮನಸ್ಸು ಮೊದಲೇ ಹೊಯ್ದಾಡ್ತಿರ್ತದೆ. ಆ ಮನಸ್ಸು ಒಳಗಿರ್ತಕ್ಕಂತಹ ಈ ದೇಹವು ಕೂಡ ಹೊಯ್ದಾಳಿ ಪ್ರಾರಂಭ ಆಯಿತು. ನಮ್ಮ ಆಸನ ಆ ಕಡೆಗೆ ಬದಲಾವಣೆ ಆಯಿತು, ಓಡಾಡುವ ಸಂದರ್ಭ ನಿರ್ಮಾಣ ಆಯಿತು. ಏಕಾಗ್ರತೆ ಬರುವುದಿಲ್ಲ, ಸಾಧ್ಯನೇ ಇಲ್ಲ. ಯಾಕೆ? ಮನಸ್ಸನ್ನು ಗಟ್ಟಿ, ನಾವು ದೇಹವನ್ನು ದೃಢವಾಗಿಟ್ಟುಕೊಂಡು ಕುಳಿತುಕೊಂಡಾಗಲೂ ಮನಸ್ಸು ಏಕಾಗ್ರವಾಗಿರೋದೇ ಕಷ್ಟ. ಹೊಯ್ದಾಡ್ತಾ ಇರೋ, ಚಂಚಲವಾಗಿರ್ತದೆ. ಇನ್ನು ಮನಸ್ಸು ಅಲಗಾಡ್ತಾ ಇತ್ತು, ಬಾಡಿ ಆ ಕಡೆಗೆ. ಮನಸ್ಸು ಏಕಾಗ್ರ ಹೇಗಿರ್ತದೆ? ಅದಕ್ಕಾಗಿ ಮನಸ್ಸನ್ನು ಆದಷ್ಟು ಕಟ್ಟಿ ಹಾಕಲಿಕ್ಕೆ, ಅದನ್ನು ದೃಢಪಡಿಸಲಿಕ್ಕೆ ದೇಹವನ್ನು ಗಟ್ಟಿಯಾಗಿಟ್ಟುಕೊಳ್ಳುವ ಕಾರ್ಯವನ್ನು ಮೊದಲು ಮಾಡಬೇಕು. ಅದು ಸಾಧನೆಯ
ಆಸನ ಅಂತ ಕರೆಯತಕ್ಕಂಥದ್ದು. ಹರಿಧ್ಯಾನಕ್ಕೆ ಎಂಥ ಆಸನ ಶ್ರೇಷ್ಠ? ನೆಲಮಟ್ಟಕ್ಕಿಂತ ಎತ್ತರವಿರುವ, ಸ್ವಲ್ಪ ನೆಲದಿಂದ ಮೇಲೆ ಕೂತ್ಕೋಬೇಕು, ಎತ್ತರದ ಆಸನ, ಸ್ವಲ್ಪ ಎತ್ತರ, ಅತಿ ಎತ್ತರವೂ ಅಲ್ಲದ ಅತಿ ಎತ್ತರ ಇಲ್ಲದೇ ಇರುವ, ಅಂದರೆ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು ಅನ್ನೋ ಅರ್ಥ. ನೆಲದ ಮಟ್ಟಕ್ಕಿರಬಾರ್ದು, ನೆಲದ ಮಟ್ಟ ಸ್ವಲ್ಪ ಎತ್ತರ, ನೆಲ ತಂಪು. ಅದಕ್ಕಾಗಿ ಚಾಪೆಯನ್ನು ಹಾಕ್ಕೊಳ್ತಕ್ಕಂಥದ್ದು, ಕೃಷ್ಣಾಜಿನವನ್ನು ಹಾಕಿಕೊಳ್ತಕ್ಕಂಥದ್ದು, ಕಡೆಗೆ ಜಮಖಾನೆಯನ್ನು ಹಾಕಿಕೊಳ್ತಕ್ಕಂಥದ್ದು, ಏನಾದರೂ ಆಸನ ಬೇಕು. ನೇರವಾಗಿ ನೆಲದ ಮೇಲೆ ಮಲಗತಕ್ಕದ್ದಲ್ಲ. ಆ ತಂಪು ಶೈತ್ಯದಿಂದ ದೇಹದ ಆರೋಗ್ಯ ವ್ಯತ್ಯಾಸ ಆಗಿಬಿಡ್ತದೆ. ಅದಕ್ಕಾಗಿ ನೆಲಮಟ್ಟಕ್ಕಿಂತ ಸ್ವಲ್ಪ ಎತ್ತರ ಇರಬೇಕು. ಅತಿ ಎತ್ತರನೂ ಆಗಬಾರ್ದು. ತುಂಬ ಎತ್ತರದ ಕಟ್ಟೆ ಮೇಲೋ ಗುಡ್ಡನ್ನು ಕುತ್ಕೊಂಡಾಗ ಆ ಕಡೆ ಲಕ್ಷಣಿಗೆ ಯಾವಾಗ ಜಾರಿ ಬೀಳ್ತೇನೋ, ಎಲ್ಲಿ ಕೈ ತಪ್ತದೋ ಕಾಲು ತಪ್ತದೋ ಧ್ಯಾನ ಆಗೋದಿಲ್ಲ, ಆ ಕಡೆ ಲಕ್ಷ ಹೋಗ್ತದೆ. ಅತಿಯಾದ ಎತ್ತರ ಆಸನ ಇರಬಾರ್ದು. ನೆಲ ದೋಷ ಬಾರದೇ ಇರತಕ್ಕ ರೀತಿಯಲ್ಲಿ ಸ್ವಲ್ಪ ಎತ್ತರದ ಆಸನ ಇರಬೇಕಾಗಿದೆ. ದುಷ್ಟ ಸಂಪರ್ಕವಿಲ್ಲದ ಶುದ್ಧವಾದ ಆಸನವೂ ಶ್ರೇಷ್ಠ. ಭಾಳ ಸುಂದರವಾದ ಮಾತು. ನಾವು ಕುಳಿತುಕೊಳ್ಳತಕ್ಕಂಥ ಜಾಗ ಅಲ್ಲೇನೋ ಒಂದು ಕೃಷ್ಣಾಜಿನ ಹಾಸಿದ್ದೇವೆ ಅಂತ ಇಟ್ಕೊಳ್ಳೋಣ, ಜಮಖಾನೆಯ ತುಂಡನ್ನು ಹಾಸಿದ್ದೇವೆ ಅಂತ ಇಟ್ಕೊಳ್ಳೋಣ, ಅದು ಶುದ್ಧವಾಗಿರಬೇಕು. ದುಷ್ಟ ಸಂಪರ್ಕ ಅದಕ್ಕೆ ಇರಬಾರ್ದು. ಅಂಥ ಶುದ್ಧವಾದ ಆಸನವನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಇಂಥ ಶುದ್ಧವಾದ ಆಸನದಲ್ಲಿ ನಾವು ಕುಳಿತುಕೊಳ್ಳಬೇಕಾಗಿದೆ. ಹಾಗಾಗಿ ಆಸನ ಜಯ, ಆಸನ ಜಾಗ ಇರಬೇಕು. ಆಸನ ಜಯ ಅಂತಂದರೆ ಒಂದು ಸಲ ಪದ್ಮಾಸನ ಹಾಕಿ ಕುತ್ಕೊಂಡ್ವಿ ಅಂದರೆ ಮತ್ತೆ ಅಲಗಾಡಬಾರ್ದು. ಆಗಲೇ ಹೇಳಿದಾಗನೇ ನಮ್ಮ ದೇಹವೆಲವಳಿ ಪ್ರಾರಂಭ ಆಯಿತು ಅಂದರೆ ಒಳಗಿರೋ ಮನಸ್ಸು ಮೊದಲೇ ಅಲಗಾಡ್ತಿರ್ತದೆ, ಇನ್ನೂ ಚಂಚಲವಾಗಿಬಿಡ್ತದೆ. ಗಟ್ಟಿ ಕೂಡುವ ಪ್ರಯತ್ನ. ಆ ಪದ್ಮಾಸನ ಹಾಕಿ ಕುಳಿತುಕೊಂಡಾಗ ಅಲಗಾಡಲಿಕ್ಕೆ ಆಗೋದಿಲ್ಲ. ಪದ್ಮಾಸನದ ರೀತಿ ಅದು. ಚಕ್ರ ಮಕ್ಕಳು ಹಾಕಿಕೊಡ್ತಕ್ಕಂಥ ಸಾಮಾನ್ಯ ಕ್ರಮ. ಎರಡೂ ಕಾಲಿನ ಭಾಗವನ್ನು ಮೇಲಕ್ಕೆ ತಂದು ಪದ್ಮಾಸನ ಕುಳಿತುಕೊಂಡಾಗ ಏನೂ ಸಮಸ್ಯೆ ಇಲ್ಲ. ನಾರ್ಮಲ್ಲಾಗಿ ಚಕ್ಕಳ ಮಕ್ಕಳು ಹಾಕಿ ಕೂತ್ಕೊಂಡಾಗ ಎಡಗಾಲಿನ ಗಂಟು ಹೊರಭಾಗದ್ದು ಅದು ನೆಲಕ್ಕೆ ತಾಕ್ತದೆ, ತಿಕ್ತದೆ. ಅನೇಕ ಸಲ ಅದು ಸ್ವಲ್ಪ ಗಾಯವೂ ಆಗಿ ಸಮಸ್ಯೆ ಆಗೋದುಂಟು. ಅದಕ್ಕಾಗಿ ಶಾಸ್ತ್ರಕಾರರು ಪದ್ಮಾಸನದ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಪದ್ಮಾಸನ ಮಾಡಿಬಿಟ್ರೆ ಈ ನೆಲಕ್ಕೆ ಹಾಕಿ ತಿಕ್ತಕ್ಕಂಥ ಎಡಗಾಲಿನ ಎಡಗಂಟು ಅಂತೇನು ಆಗಲೇ ಗಮನಿಸಿದ್ವಿ, ಅದು ಕೆಳಗೆ ನೆಲಕ್ಕೆ ಅಂಟೋದೇ ಇಲ್ಲ, ತಾಕೋದೇ ಇಲ್ಲ. ಪದ್ಮಾಸನದಲ್ಲಿ ಮೇಲೆ ಬಂದುಬಿಡ್ತದೆ. ತೊಡೆಯ ಹತ್ತಿರ ನೆಲಕ್ಕೂ ಆ ಗಂಟಿಗೂ ಸಂಪರ್ಕ ಇಲ್ಲ. ಅಷ್ಟಕ್ಕೂ ಆಗಲೇ ಹೇಳಿದಂತೆಯೇ ಒಂದೇನೋ ಆಸನ ಇರ್ತದೆ, ಕೃಷ್ಣಾಜಿನೋ ಬಟ್ಟೆಯ ಆಸನನೋ ಯಾವುದೋ ಒಂದು ಮೆತ್ತಗಿನ ಆಸನ. ಆ ಬಟ್ಟೆ ಮಧ್ಯದಲ್ಲಿರೋದ್ರಿಂದ ಆ ಭೂಮಿಯ ತಿಕ್ಕುವಿಕೆ, ಆ ಜಾಗ ಸವೆಯುವಿಕೆ, ಮತ್ತೇನೋ ನೋವು ಗಾಯ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕಾಗಿ ಆಸನ ವ್ಯವಸ್ಥೆಯನ್ನು ಹೇಳಿರ್ತಕ್ಕಂಥದ್ದು. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಬಹಳ ಸುಂದರವಾದ ಮಾತು, ಕಾಳಿದಾಸನ ಮಾತು. ಆರೋಗ್ಯವನ್ನು ಕಾಪಾಡಿಕೊಳ್ಳದೇ ಇದ್ದರೆ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕೂ ಕೂಡ ಶಾಸ್ತ್ರ ನಮ್ಮ ಗಮನಕ್ಕೆ ತಂದುಕೊಟ್ಟಿರ್ತಕ್ಕಂಥ ಅಂಶವನ್ನು ನೋಡ್ತಕ್ಕಂಥದ್ದು. ಹಾಗೆ ಇಂಥ ಆಸನ ಜಯ, ಗಟ್ಟಿಯಾಗಿ ಕೂಡಲಿಕ್ಕೆ, ಆರಾಮಾಗಿ ಕೂಡಲಿಕ್ಕೆ ಯಾವುದು ಅನುಕೂಲ ಆಗ್ಬೋದು? ಕಂಫರ್ಟೇಬಲ್, ಆರಾಮಾಗಿ ಕೂಡೋಣ. ಒಂದು 15 ನಿಮಿಷ, ಅರ್ಧ ಗಂಟೆ, ಯಾವ ರೀತಿ ಕೂತ್ರೆ ಒಳ್ಳೆಯದು ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಮೊದಲೇ ಕೂತ್ಕೋಬೇಕು. ಆಮೇಲೆ ಕೂತ ಮೇಲೆ ಆ ಕಡೆ ಹೇಳೋದು, ಈ ಕಡೆ ಹೇಳೋದು, ಕಾಲು ಮಡಚೋದು ಏನು ಮಾಡೋ ಹಾಗಿಲ್ಲ. ಗಟ್ಟಿಯಾದ ಆಸನ ಬೇಕು. ಇದಕ್ಕೆ ಆಸನ ಜಯ ಅಂತ ಹೆಸರು. ಇದಕ್ಕೆ ಗಟ್ಟಿ ಕೂಡ್ತಕ್ಕಂಥದ್ದು. ಅನೇಕ ಹೇಳೋದುಂಟು, ನಾವು ಪ್ರವಚನದಲ್ಲೆಲ್ಲ ಭಾಗವತ ಪ್ರವಚನ ಮಾಡುವಾಗ, ಸಪ್ತಾಹ ಮಾಡುವಾಗ ಸುಮಾರು 1.5-2 ಗಂಟೆ ಹೊತ್ತು ಒಂದೇ ಆಸನದಲ್ಲಿ ಇರ್ತೀವಿ. ಸಾಮಾನ್ಯ ಆಸನದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಕೆಲವು ಎದುರು ಕೂತ್ಕೊಂಡು ಹೇಳ್ತಿರ್ತಾರೆ, ಹೇಗ್ರಿ ಆಚಾರ್ಯ ಅದು? ನಮ್ಗೆ ಎದುರು ಕೂತಿರ್ತಕ್ಕಂಥವ್ರಿಗೆ 10 ನಿಮಿಷಕ್ಕೊಮ್ಮೆ ಕಾಲು ಈ ಕಡೆ ಹೊರಳಿಸು, ಕಾಲು ಆ ಕಡೆ ಹೊರಳಿಸು, ಕೈ ಹೊರಳಿಸು, ಕೈ ಮಡಿಚಿಕೋ, ಕಾಲು ಮಡಿಚಿಕೋ. ನೀವು ಕೂತಲ್ಲೇ ಕೂತ ಹಾಗೆಯೇ ಕೂತಿರ್ತೀರಿ, ಅದು 1.5-2 ಗಂಟೆ ಹೊತ್ತು, ಹೇಗಿದೆ ಅಂತ ಆಶ್ಚರ್ಯಪಟ್ಟವರು ಇದ್ದಾರೆ. ಮೊನ್ನೆ ಮೇ ತಿಂಗಳಿನಲ್ಲಿ ಈ ಭಾಗವತ ಸಪ್ತಾಹದ ರಜತ ಮಹೋತ್ಸವ ಅಂಗವಾಗಿ ಅಥಣಿಯ ರಾಯರ ಮಠದಲ್ಲಿ ಒಂದು ಪ್ರವಚನ ವ್ಯವಸ್ಥೆ ಮಾಡಿದ್ದೆ. ಅದು ನಿರಂತರ 7 ತಾಸಿನ ಭಾಗವತ ಪ್ರವಚನ. 7 ತಾಸು ಒಂದೇ ಆಸನದಲ್ಲಿ, ಒಟ್ಟು ಅಳಗಾಡಂಗಿಲ್ಲ. ಆ ವಿಷಯ ಪ್ರಸ್ತಾಪ ಮಾಡಿದಾಗಲೇ ಎಷ್ಟೊಂದು ಹೆಂಗೆ ರೀ ಆಚಾರ್ಯ, ಹೆಂಗೆ ಕೂಡ್ತಿ 7 ತಾಸು ನೀವು ಅಂತ ವಿಚಾರ ಮಾಡಿದರು ಕೆಲವು. ಆ ಕಾರ್ಯಕ್ರಮ ನಡೀತು. ದೈವಾನುಗ್ರಹದಿಂದ ಏನೂ ಸಮಸ್ಯೆ ಆಗಲಿಲ್ಲ. ತಾತ್ಪರ್ಯ ಇಷ್ಟೇ, ಏಕಾಗ್ರತೆ ನಾವು ತಂದುಕೊಂಡ್ವಿ ಅಂತಂದರೆ ಸಾಧ್ಯದ, ಮನಸ್ಸು ಗಟ್ಟಿ ಮಾಡಿದರೆ. ಅದಕ್ಕಾಗಿ ಶುಕಾಚಾರ ಆ ಸಂದರ್ಭವನ್ನು ತಿಳ್ಕೊಡ್ತಾರೆ. ಇದು ಆಸನ ಜಯ ಅಂತ ಹೆಸರು. ಆಸನ ಜಯ ಮೊದಲು.
ಆಸನ ಜಯ ಗಟ್ಟಿ ಆಯಿತು, ಮತ್ತು ಗಟ್ಟಿ ಕುತ್ಕೊಂಡ್ವಿ, ಮುಂದೆ ಯಾರು ಕೇಳ್ಬೋದು? ಕುತ್ಕೊಳ್ಳುವಾಗಲೇ ಆ ಕಡೆ ಈ ಕಡೆ ಲಕ್ಷ್ಯ, ಆ ಕಡೆ ಈ ಕಡೆ ಹೊಯ್ದಾಡೋದು, ಅಲುಗಾಡೋದು, ಆದರೆ ಮುಂದಿನ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಶುದ್ಧವಾದ ಆಸನ ಶ್ರೇಷ್ಠ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಸಾಧನೆಯಲ್ಲಿ ಆಸನ ಜಯದ ನಂತರ ಮುಂದಿನ ಹೆಜ್ಜೆ ಯಾವುದು? ಮುಂದಿನ ಹೆಜ್ಜೆ ಶ್ವಾಸ ಜಯ, ಉಸಿರಾಡ್ತಕ್ಕಂಥದ್ದು ಬಹಳ ಮಹತ್ವ ಸಂದರ್ಭ ಇದು. ಜೋರು ಉಸಿರಾಟ ಇತ್ತು, ನಿರಂತರ ತಿನ್ನೋ ಅದು ಆಗೋದಿಲ್ಲ. ಶ್ವಾಸ ಜಯ ಬೇಕು. ಶ್ವಾಸ ಜಯ ಇತ್ತು ಅಂತಂದರೆ ಸಾಧ್ಯವಾಗ್ತದೆ. ಈ ಶ್ವಾಸ ಜಯವನ್ನು ಸಾಧಿಸ್ತಕ್ಕಂಥ ಕ್ರಮ ಹೇಗೆ? ಅದಕ್ಕೆ ಪ್ರಾಣಾಯಾಮದ ಮೂಲಕ ಪ್ರಾಣಾಯಾಮವನ್ನು ತಂದುಕೊಂಡ್ವಿ ಅಂತಂದರೆ ಈ ಶ್ವಾಸ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಏನು ಪ್ರಾಣಾಯಾಮ ಅಂದರೆ? ಪ್ರಾಣಾಯಾಮ ಅಂತನ್ನುವಾಗ ದೇಹ ಮತ್ತು ಪ್ರಾಣವಾಯುವಿನ ಸಂಯೋಗವೇ ಪ್ರಾಣಾಯಾಮ. ಪ್ರಾಣವಾಯು ಆಕ್ಸಿಜನ್, ದೇಹ ಅದಕ್ಕೆ ಸಂಪರ್ಕ. ದೇಹದಿಂದ ಪ್ರಾಣವಾಯು ಹೊರಟು ಹೋಯಿತು, ಅದೇ ಮರಣ. ಪ್ರಾಣವಾಯುವನ್ನು ತಡೆದು ನಿಲ್ಲಿಸ್ಬೇಕು ನಾವು, ಸಾಧ್ಯವಾದಷ್ಟು ಮಟ್ಟಿಗೆ. ಹೆಚ್ಚು ಉಸಿರಾಟ ಮಾಡ್ತಕ್ಕದ್ದಲ್ಲ. ಅಂತ ತಡೆಸಿ ನಿಲ್ಲಿಸಿದಾಗ ಪ್ರಾಣವಾಯುವಿನ ಆಯಾಮವೇ ಪ್ರಾಣಾಯಾಮ. ಪ್ರಾಣವಾಯುವಿನ ಆಯಾಮ ಬಂಧನ ಅಂತ ಅರ್ಥ. ಈ ಪ್ರಾಣಾಯಾಮವನ್ನು ಕರಿತಕ್ಕಂಥದ್ದು. ಇದರಲ್ಲಿ 2-3 ಪ್ರಕಾರಗಳು ಉಂಟು. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ಬೋದು ಅನಿಸ್ತದೆ. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.